ನಮಸ್ಕಾರ, ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಮೆಂತಿ ಮಸಾಲ ಪಡ್ಡು. 3 ಕಪ್ಪಷ್ಟು ಅಕ್ಕಿ ತೊಗೊಂಡೇನಿ ನೋಡ್ರಿ. ನಾನು ರೇಷನ್ ಅಕ್ಕಿ ತೊಗೋಬೇಕು, ಅಂದ್ರೆ ಪಡ್ಡು ಚಲೋ ಬರ್ತಾವು. ಅಕ್ಕಿಗೆ ಅದೇ ಕಪ್ಪಿಂದನ 3/4 ಕಪ್ ಉದ್ದಿನಬೇಳೆನೂ ಸೇರಿಸ್ಕೊಳಕತ್ತೇನೆ ನೋಡ್ರಿ. 1/4 ಕಪ್ಪಷ್ಟು ಕಡ್ಲಿಬೇಳೆ ತೊಗೋಬೇಕು ನೋಡ್ರಿ. 1-2 ಕಾಳು ಮೆಂತೆನೂ ಸೇರಿಸ್ಕೊಳತ್ತೀನಿ. ಅದಕ್ಕೆ ಹಾಕಿ ಇವನ್ನ ನೆನೆ ಹಾಕಿಡ್ಬೇಕು ನೋಡ್ರಿ. ಒಂದಿಷ್ಟು ಅವಲಕ್ಕಿನೂ ಸಪ್ರೇಟ್ ನೆನೆ ಹಾಕ್ಕೊಳಕತ್ತೇನೆ ನೋಡ್ರಿ. ನಾನು 5 to 6 ತಾಸು ನೆನೆಸ್ಬೇಕು ನೋಡ್ರಿ. ಈಗ ಸ್ವಚ್ಛಗೆ ತೊಳ್ಕೊಬೇಕು ಅವನ್ನ. ನೆನೆಸಿದ ಮೇಲೆ ಜಾರಿಗೆ ಹಾಕ್ಕೊಳತ್ತೇನೆ ನೋಡ್ರಿ. ಅವಲಕ್ಕಿನ ಸಪ್ರೇಟ್ ನೆನೆ ಹಾಕ್ಕೊಂಡಿರ್ತೇವಲ್ಲ, ಅದನ್ನು ಇದ್ರ ಜೊತೆನೇ ಹಾಕಿ ರುಬ್ಕೋಬೇಕು ನೋಡ್ರಿ. ಹಿಟ್ಟು ಚಂದಾಗ ಉಬ್ಬಿ ಬರಬೇಕು, ಪಡ್ಡು ಪಳ್ಳ ಆಗ್ಬೇಕಂದ್ರೆ ರುಬ್ಬುವಾಗ ಸ್ವಲ್ಪ ಬಿಸಿನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಸಣ್ಣಗ ರುಬ್ಕೊಂಡೇವು ನೋಡ್ರಿ. ಹಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡೇವು ನೋಡ್ರಿ. ಈಗ ಹಿಟ್ಟು ಇದರ್ಲಿಂದ ಸ್ವಲ್ಪ ಗರ 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 ತಿರುಗಿಸ್ಬೇಕು ನೋಡ್ರಿ. ಇದು ಓವರ್ ನೈಟ್ ಫರ್ಮೆಂಟೇಷನ್ ಆಗೈತೆ ನೋಡ್ರಿ. ಚಲೋ ಬಂದೈತಿ ಹಿಟ್ಟು. ಒಂದು ಜಾರಿಗೆ ಚಟ್ನಿ ಮಾಡ್ಕೊಳಕ್ಕೆ ಪುಟಾಣಿ ಹಾಕ್ಕೊಳತ್ತೇನೆ ನೋಡ್ರಿ. ಅದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಳಕತ್ತೇನಿ. ಸ್ವಲ್ಪ ಕರಿಬೇವು, ಒಂದು ಸಣ್ಣ ಬೆಳ್ಳುಳ್ಳಿನೂ ಸುಲಿದು ಹಾಕ್ಕೊಳಕತ್ತೇನೆ ನೋಡ್ರಿ. ಒಂದೀಟ ಹಸಿ ಶುಂಠಿನೂ ಕಟ್ ಮಾಡಿ ಹಾಕ್ಕೊಳಕತ್ತೇನಿ. ಹುರಿದಿಟ್ಕೊಂಡಿರ್ತಕ್ಕಂಥ ಶೇಂಗಾನು ಅದಕ್ಕೆ ಹಾಕಕತ್ತೇನಿ. ಜೀರಿಗೆನೂ ಸೇರಿಸ್ಕೋಬೇಕು ನೋಡ್ರಿ. ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಈಗ ಸ್ವಲ್ಪ ಬಟನ್ ಹಾಕುದ ಮರ್ತು ಬಿಟ್ಟಿದ್ನಿ ಆಳ್ರಿ ನಾನು. ಸ್ವಲ್ಪ ಸಣ್ಣ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಗಿರಣಿಸ್ಕೋಬೇಕು ನೋಡ್ರಿ. ಒಂದಿವ್ಸ ನೀರು ಹಾಕಿ ಇನ್ನೊಮ್ಮೆ ಗಿರಣಿಸ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಕೈತೆ ನೋಡ್ರಿ. ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಚಟ್ನಿಗೆ ರುಬ್ಕೊಂಡ್ಮೇಲೆ ಅದಕ್ಕೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೋಬೇಕು ನೋಡ್ರಿ. ಅದಕ್ಕೆ ಎಣ್ಣೆ ಕಾಯ್ಕೊಳ್ಳೋಕೆ ಇಟ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋಬೇಕು. ಅದಕ್ಕೆ 1-2 ಸಾಸಿವೆ, 1-2 ಜೀರಿಗೆ, ಕರಿಬೇವು ಹಾಕ್ಕೊಂಡು ಚಟಪಟ ಅನ್ನಿಸ್ಕೊಂಡು ತೆಗಿಬೇಕು ನೋಡ್ರಿ. ಅದನ್ನ ಒಂದೀಟ ಹುಣಸೆ ಹಣ್ಣಿನ ಹುಳಿ ಹಾಕ್ಕೋಬೇಕು ನೋಡ್ರಿ. ಅಂದ್ರೆ ಚಟ್ನಿ ದೌಡ್ ಕೆಡಂಗಿಲ್ಲ. ಈಗ ರುಬ್ಕೊಂಡಿರ್ತೇವಲ್ಲ, ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಚಟ್ನಿ ರೆಡಿ ಆಯ್ತು ನೋಡ್ರಿ. ಕೊಬ್ಬರಿ ಇರ್ಲಿಕ್ಕಂದ್ರೂ ಕೊಬ್ಬರಿ ಚಟ್ನಿ ಥರ ಮಾಡ್ಕೋಬೋದು ಹಿಂಗೆ ಮಾಡಿದ್ರೆ ನೋಡ್ರಿ. ಇದು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಹಾಕಿ ಮಸಾಲೆ ಮಾಡಿಟ್ಕೊಂಡಿರ್ತೇವೆ. ಅದನ್ನು ಪಡ್ಡಿನ ಹಿಟ್ಟಿಗೆ ಸೇರಿಸ್ಬೇಕು ನೋಡ್ರಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಹಿಟ್ಟಿಗೆ ಸೇರಿಸ್ಕೋಬೇಕು. ಮೆಂತೆ ಸ್ವಚ್ಛಗೆ ತೊಳೆದಿಟ್ಕೊಂಡೆ ನೋಡ್ರಿ. ಅದನ್ನು ಸಣ್ಣಗೆ ಹೆಚ್ಕೊಳಕತ್ತೇನೆ. ಈಗ ಮೆಂತೆ ಸಣ್ಣಗೆ ಕಟ್ ಮಾಡ್ಕೊಂಡಿರ್ತೇವಲ್ಲ, ಅದನ್ನು ಇದಕ್ಕೆ ಸೇರಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೇನೆ ನೋಡ್ರಿ. ಜೀರಿಗೆನೂ ಸೇರಿಸ್ಕೋಬೇಕು ನೋಡ್ರಿ. ಇದಕ್ಕೆ ಇಷ್ಟೆಲ್ಲ ಹಾಕ್ಕೊಂಡು ಚಂದಾಗ ಕೈಯಾಡಿಸಿದ್ರೆ ಮೆಂತೆ ಮಸಾಲ ಪಡ್ಡು ಹಿಟ್ಟು ರೆಡಿ ಆಕೈತೆ ನೋಡ್ರಿ. ಈಗ ಪಡ್ಡು ಹಾಕಕ್ಕೆ ರೆಡಿ ಆಯ್ತು ನೋಡ್ರಿ. ಈಗ ಪಡ್ಡಿನ ಹಂಚು ಕಾದೈತೆ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಸಣ್ಣ ಹಾಕ್ಕೋಬೇಕ್ರಿ, ಅಂದ್ರೆ ಕ್ರಿಸ್ಪಿ ಹಾಕವು. ಸ್ವಲ್ಪ ಉರಿ ಜೋರು ಮಾಡಿಕೊಂಡು ಮುಚ್ಚಿಬಿಡ್ಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ
ಬೆಂದವ್ ನೋಡ್ರಿ ಈಗ ಕರೆಕ್ಟಾಗ ಒಂದೊಂದು ಹೊಳ್ಳಿ ಶಾಕೊಂತ ಹೋಗ್ಬೇಕ್ರಿ ಈಗ ಹಿಂಗೆ ಕೆಂಪಾಗ ಆಗ್ಬೇಕು ನೋಡ್ರಿ ಅವು ಅಂದ್ರೆ ಕುರು ಅಂತಾವು ಮಸ್ತ್ ಕ್ರಿಸ್ಪಿ ಬರ್ತಾವೆ ಬಾಯಾಗ ಅದು ನೋಡ್ರಿ ಈಗ ಚಟ್ನಿ ಜೊತೆ ಮೇಥಿ ಮಸಾಲ ಪಡ್ಡು ರೆಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ಕಿವಿಮಾತು ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.